ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರಾವ್ಯ ಮಂಜುನಾಥ್. ವ್ಲಾಗ್ ಏನಂದರೆ ನಾವು ಇವತ್ತು ಕುಕ್ ಮಾಡ್ತಿದ್ದೀವಿ. ಅದು ಯಾರ ಜೊತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ವ್ಲಾಗ್ ಮಾಡ್ತಾ ಇರೋದು, ಕುಕಿಂಗ್ ವ್ಲಾಗ್ ಮಾಡ್ತಾ ಇರೋದು ಇವ್ರ ಜೊತೆ. ಪ್ರಜ್ವಲಣ್ಣ ಕಡಿತಿರ್ಕು. ಹಾಯ್. ಇವ್ರ ಜೊತೆ ಏನು ಮಾಡ್ತಾ ಇದ್ದೀರಾ ಇವತ್ತು? ಪಲಾವ್, ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀವಿ. ಸೊ ಬಿಸಿ ಹೆಂಗೆ ಮಾಡೋದು ಅಂತ ನಾನು ಹೇಳಿದೆ ತಾನೇ, ನಾನು ವ್ಲಾಗ್ ಮಾಡಬೇಕು ಅಂತ. ಇವಾಗ ಸ್ಟಾರ್ಟಿಂಗ್ ಇವಾಗ ಏನೇನು ಹಾಕಿದೆ ಇವಾಗ? ಫಸ್ಟ್ ಎಣ್ಣೆ ಹಾಕೊಬೇಕು. ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಮತ್ತು ಏಲಕ್ಕಿ, ಎರಡು ಏಲಕ್ಕಿ, ಒಂದು 4 ಪಲಾವ್ ಎಲೆ ಚಿಕ್ಕ ಚಿಕ್ಕದು, ಮತ್ತು 3 ಈರುಳ್ಳಿ ಕಟ್ ಮಾಡಿಕೊಂಡು ಹಾಕೊಬೇಕು. ಆ ಕಡೆ ಏನಿದೆಯಾ? ಆ ಕಡೆ ಬಟಾಣಿ. ಅದು ಬಟಾಣಿ ಏನಕ್ಕೆ ಸಪ್ರೇಟಾಗಿ ಬೇಕಿರೋದು ಅಂದರೆ, ಈ ನಾವು ಕುಕ್ಕರಲ್ಲಿ ಮಾಡಿದ್ರೆ ಬೆಂದೋಗ್ಬಿಡುತ್ತೆ, ಪಾತ್ರೆಯಲ್ಲಿ ಮಾಡ್ತಾ ಇರೋದಲ್ಲ. ಸೊ ಅದಕ್ಕೆ ಹಾಫ್ ಬಾಯ್ಲ್ ಮಾಡಿಕೊಂಡು ಆಮೇಲೆ ಹಾಕ್ಕೊಬೇಕು. ಅದು ಮೊಟ್ಟೆನಾ? ಹಾಂ, ಅದು ಮೊಟ್ಟೆ ಹಂಚ್ಕೊಂಡೆ. ಹಾಂ. ಸೊ ಇವಾಗ ಈರುಳ್ಳಿ ಕಲರ್ ಆಗಿದೆ, ಬ್ರೌನ್ ಬಂದಿದ ತಕ್ಷಣ ಟೊಮೊಟೊ ಹಾಕ್ಕೊಬೇಕು. 2 ಟೊಮೊಟೊ. ಇದು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಟೊಮೊಟೊ. ಅದು ಗ್ರೀನ್ ಕಲರ್ ಬರೋಕ್ಕೆ. ಮತ್ತೆ ಇದು ಬಂದ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್, ನೋಕಲ್, ಕ್ಯಾರೆಟ್ ಮತ್ತು ಬೀನ್ಸು ಎಲ್ಲ. ಇವಾಗ ಪಲಾವ್ ಅಷ್ಟೇ ಅಲ್ಲ, ಇವಾಗ ವೆಜಿಟೇಬಲ್ಸ್ ಹಾಕೋಬೇಕು. ನಾವು ತೊಳೆದಿರೋ ನಮ್ಮ ಮಾಮನ ಜೊತೆಗೆ ಯಾವುದು ತೊಳೆದಿರೋ ಆ ಕಡೆ ಎಲ್ಲ ಹಂಗಾಗಿ ಹಾಕೋದು. ತರಕಾರಿ ಅಂಗಡಿಯಿಂದ ತೊಗೊಂಬಂದು ಸೀದಾ ಹಾಕ್ತಾ ಇರೋದು, ಯಾವುದು ತೊಳೆಯಲ್ಲ ತರಕಾರಿ ಎಲ್ಲ. ತೊಳೆದ್ರೆ ಟೇಸ್ಟ್ ಬರಲ್ಲ ಅಂತ ಎಲ್ಲ ಹಂಗೆ ಹಾಕೋದು. ಆಮೇಲೆ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಕಮೆಂಟಲ್ಲಿ ಮಾಡಿದ್ದಾನೆ. ನಂತರ ಹೈಜೀನ್ ಯಾರು ಸಿಗಲ್ಲ. ನಿಮ್ಮ ತಕ್ಕಷ್ಟು ಉಪ್ಪು. ಇವಾಗ ಇದಕ್ಕೆ ಏನಕ್ಕೆ ಹಾಕ್ಬೇಕು ಉಪ್ಪು ಅಂದರೆ, ವೆಜಿಟೇಬಲ್ಸ್ಗೆಲ್ಲ ಉಪ್ಪು ಮೆತ್ಕೊಬೇಕು. ಅದಕ್ಕೆ ಮೆತ್ಕೋಬೇಕಾ? ಹಾಂ. ಗರಂ ಮಸಾಲ ಚಿಕನ್ ಮಸಾಲ, ಗರಂ ಮಸಾಲ. ಕಲರ್ ಕಾಣಿಸ್ಬೇಕು. ಇವಾಗ ಇದೆಲ್ಲ ಸ್ವಲ್ಪ ಬೇಯಬೇಕಲ್ಲ ಅಣ್ಣ? ಬೇಯಬೇಕು. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಪ್ಲೇಟ್ ಕ್ಲೋಸ್ ಮಾಡಿಬಿಡ್ಬೇಕು. ಬೇಯೋಷ್ಟಲ್ಲಿ ಪಲ್ಲವಿನ ಸ್ವಲ್ಪ ಮಾತಾಡ್ಸ್ಕೊಂಬರೋಣ. ಹೆಂಗಿದೆ ಪಲ್ಲವಿ ನಿಂದು ಕಾಲು? ಮ್ಯೂಟ್ ಮಾಡೆ. ಸೈಡ್ ಬಾ. ಹೆಂಗಿದೆ ಕಾಲು? ಏನಂದ್ರು ಡಾಕ್ಟರು? ಹೇಳು. ಪಾಪ ಹುಡುಗಿ ನಾಳೆಯಿಂದ ಹೋಗ್ತೀನಿ ಅಂದ್ಕೊಂಡು, ಅಂದರೆ ಮಂಡೆಯಿಂದ ಹೋಗೋಣ ಅಂದ್ಕೊಂಡ್ಲು ಹೋಗೋಣ ಅಂತ ಕಾಲೇಜ್ಗೆ. ಆಗಲಿಲ್ಲ. ನೆಕ್ಸ್ಟ್ ವೀಕ್ ಪಕ್ಕ ಅಲ್ಲ? ಹೇಳು ನೀನು ಅಪ್ಡೇಟ್ಸು. ಏನು ಅಪ್ಡೇಟ್ಸು? ಕಾಲು ಅಪ್ಡೇಟ್ಸು ಅಂದರೆ 80% ಕ್ಯೂರ್ ಆಗಿದೆ, ಇನ್ನು 20% ಕ್ಯೂರ್ ಆಗಬೇಕು. ಯಾಕೆ ನಿನ್ನ ಯೂಟ್ಯೂಬಲ್ಲಿ ಹಾಕಿ ನನ್ನ ಟ್ರೋಲ್ ಮಾಡ್ತಿರಲ್ಲೇ. ಪರವಾಗಿಲ್ಲ ಬಿಡು. ನೀನು ಬಂದರೆ ನನ್ನ ಯೂಟ್ಯೂಬ್ ಚಾನಲ್ದು ವ್ಯೂ ಜಾಸ್ತಿ ಆಗುತ್ತೆ. ವೆರಿ ಡಬು ಸುಂದ್ರಿ. ಐ ಆಮ್ ನಾಟ್ ಸುಂದ್ರಿಯಾ, ಅವಳು ಸುಂದ್ರಿ. ಯಾರು ಇವಳ? ನೋಡಿ ಏನು ಡೌ ಮಾಡ್ತಾಳೆ ಗೊತ್ತಾಗ. ಮೊನ್ನೆ ಫೋಟೋ ಇಡ್ಸ್ಕೊಳ್ಳೋಣ ಅಂದರೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟು. ಅವಳು ಫೋಟೋ ಕಾನ್ಷಿಯಸ್ ಗೊತ್ತಾ? ಕ್ಯಾಮ್ರಾ ತಂದರೆ ಸಾಕು, ಮೂತಿ ತೆಗೆಸ್ಕೊಂಡ್ರೆ. ಸೊ ದಟ್ ಈಸ್ ದ ರೀಸನ್ ಶ್ಯಾಡೋದು ಜಾಸ್ತಿ ಫೋಟೋಸ್ ಇಲ್ಲ. ಹಿಂದೆ ಅದ್ರ ಬದಲು ನಿಂದು ಮಾಡಿದೆ, ನಿಂದು ಇಟ್ಕೊತೀಯ? ಇಲ್ಲ, ಇನ್ನೊಬ್ರು ಇದ್ದಾರೆ. ಸರಿ ಇರು, ಬೆಂದಿದೆ ಅಂತ ನೋಡ್ಕೊಂಬರೋಣ. ಹೊಗೆ ಎಲ್ಲ ಗೊತ್ತಾಗ್ತಿದೆ ನಾನು ಏನು ಕುಕ್ ಮಾಡ್ತೀನಿ. ಆಚೆ ಹೋಗ್ಬೇಕಾದ್ರೆ ಫ್ಯಾನ್ ಹಾಕೋಣ, ಆಚೆ ಬಿಟ್ಟು ಹೋಗಲ್ಲ. ಇವಾಗ ಬೆಂದಿದ್ಯಾ? ಹಾಫ್ ಬಾಯ್ಲ್ ಆಗಿದೆ. ನೀರು ಹಾಕ್ಬೇಕು? ನೀರಲ್ಲ, ಇಷ್ಟೊಂದು ರುಬ್ಕೊಂಡಿಟ್ಕೊಂಡು ಮಸಾಲೆ ಹಾಕಿ ಈ ಥರ ಹಾಕಬೇಕು. ಮಸಾಲೆ
ಹಾಕೊಂಡು ಫುಲ್ ಮಿಕ್ಸ್ ಮಾಡಿಕೊಂಡು ಹಾಕಿ ಚಟಪಟ ಚಟಪಟ. ಲವ್ ಇಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆ ಸೂಪರ್ ಆಗಿ ಬರುತ್ತೆ. ಇನ್ನೊಂದ್ಸತಿ ಹೇಳು. ಅಡುಗೆ ಮುಂದೆ ನಿಂತ್ಕೊಂಡು ಸುಮಾರಾಗಿ ಸೂಪರ್ ಆಗಿ ಕುಕ್ ಮಾಡಿ ಬರುತ್ತೆ. ಕರೆಕ್ಟಾಗಿ ಲವ್ ಇಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆ ಸೂಪರ್ ಆಗಿ ಬರುತ್ತೆ. ಅಯ್ಯೋ ಇದು ನಂದಲ್ಲ, ಅವನು ಪ್ರಭು ಶೆಟ್ಟಿ ಅಂತ ಇದ್ದಾನೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವನು ಅಡುಗೆ ಮಾಡ್ತಾನೆ. ಅವನಾಗೆ ನೋಡಿದವನ್ನ ಇಲ್ಲ ನೋಡಿಲ್ಲ. ಗಾಯ್ಸ್ ಖುಷಿಯಾಗಿ ಮಾಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಅಂತ. ನಮಗೆ ಬರೀ ಒಗ್ಗರಣೆ ಡಬ್ಬಿ ಗೊತ್ತು. ಒಗ್ಗರಣೆ ಡಬ್ಬಿ ಮತ್ತೆ ಏನದು ಮತ್ತೇನದು ಚಟಾಪಟ ಚಟಾಪಟ. ಅವ್ರ ಹೆಸರೇನು? ಪ್ರಭು ಚಟಾಪಟ ಚಟಾಪಟ ಚಂದ್ರು. ಅವರು ಏನದು ಮಾಡ್ಕೊಳ್ಳಿ. ಅವ್ರದ್ದು ಒಬ್ರು ಇದಾರಲ್ಲ, ಅವ್ರ ಹೆಸರು ಪ್ರಜು ಅಲ್ಲ. ಬಟನಿ ಹಾಕಿದಾಯ್ತು. ತಿರ್ಸ್ಕೊಬೇಕು ಇವಾಗ. ತಿರ್ಗಾ ತಿರ್ಗಿಸ್ಕೋಬೇಕು. ತಿರ್ಸ್ಕೊಂಡು ನೆಕ್ಸ್ಟ್ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಆಚಿ ಬಿರಿಯಾನಿ ಮಸಾಲಾನ ಹಾಕೋಣ. ಗುಲಾಬ್ ಜಾಮೂನ್ ಆಡ್ ನೋಡಿದ್ಯಾ? ಆಚಿದು ಆಚಿ ಗುಂಡು ಗುಂಡು ಗುಲಾಬ್ ಜಾಮೂನ್. ಗುಂಡು ಗುಲಾಬ್ ಜಾಮ್ ಫುಲ್ ಹಾಕೊಳ್ಳೋದು ಬೇಡ, ಸ್ವಲ್ಪ ಹಾಕೊಬೇಕು. ಸ್ವಲ್ಪ ಹಾಕ್ಬೇಕಷ್ಟೇ, ಜಾಸ್ತಿ. ಚಿಕನ್ ಇದ್ರೆ ಅದು ಫುಲ್ ಹಾಕ್ಬೇಕು. ಯಾವುದು ಇದು? ಚಿಕನ್ದಲ್ಲ, ಇದು ಬಿರಿಯಾನಿ ಮಸಾಲ. ಇದು ವೆಜ್ ನಾನ್ ವೆಜ್ ಎರಡಕ್ಕೂ ಯೂಸ್ ಮಾಡ್ಬೋದು. ಇಲ್ಲಿ ಹಾಕಿದ್ದಾರೆ ನೋಡಿ ಗ್ರೀನ್ ಕಲರ್. ಈ ಥರ ಗ್ರೀನ್ ಇದ್ರೆ ಒಳ್ಳೆ ವೆಜ್ ಅಂತ. ರೆಡ್ಡಲ್ಲಿ ಬರುತ್ತೆ ಗೊತ್ತಾ, ಅದು ನಾನ್ ವೆಜ್. ಸೊ ಇದು ಚಿಕನ್ ಬಿರಿಯಾನಿ ಇವಾಗ ಇದನ್ನ ಸ್ವಲ್ಪ ನೀಟಾಗಿ ಬೇಯಿಸ್ಬಿಟ್ರೆ ಕುರ್ಮಾ ಆಗೋಗುತ್ತಲ್ಲ. ಆಗುತ್ತೆ. ಹಾಂ ಆಗ್ಬಿಡುತ್ತೆ. ಸ್ವಲ್ಪ ಆಲೂಗಡ್ಡೆ ಒಂದು ಮಿಸ್ಸಿಂಗ್ ಅಷ್ಟೇ ಇದರಲ್ಲಿ. ಆಲೂಗಡ್ಡೆ ಒಂದು ಮಿಸ್ಸಿಂಗ್ ಹಾಕಿದ್ರೆ ಗರಂ ಇದೇನು ತಲೆ ಕೆಡಿಸ್ತಾರೆ ಬಂದು ಯಾವಾಗಲೂ ಅವಾಗ. ನೀರು ಜಾಸ್ತಿ ಹಾಕು, ನೀರು ಕಮ್ಮಿ ಹಾಕು, ಖಾರ ಜಾಸ್ತಿ ಹಾಕ್ಬೇಡ, ಉಪ್ಪು ಕಮ್ಮಿ ಹಾಕು. ಇನ್ನೊಂದು ಮಾಸ್ಟರ್ ಶೆಫ್ ಏನಕ್ಕೆ ಮಿಸ್ಸಿಂಗ್? ಇವಾಗ ಅವರು ಯಾರು? ಅಭಿನಾ. ಅವರು ಬರ್ಡೇ ಪಾರ್ಟಿಗೆ ಹೋಗಿದ್ದಾರೆ. ಬರ್ಡೇ ಪಾರ್ಟಿಗೆ ಹೋಗಿದ್ದಾರೆ. ಅವ್ರ ಜೊತೆ ಅವರು ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ. ತಿರ್ಗಾ ಎಲ್ಲ ಮಾಡಿದೆ ನಾನು. ನೀವು ವೆಜ್, ಅವರು ನಾನ್ ವೆಜ್ಜಾ? ಕಬಾಬು, ಕಬಾಬು, ಫಿಶ್ ಫ್ರೈ, ತವಾ ಫ್ರೈ, ಬರೀ ಅವ್ರು ಅದೇ ಬರೀ ಫ್ರೈ ರೋಸ್ಟ್ ಫ್ರೈ, ಬರೀ ಅದೇ ತಿನ್ನೋದು ಜಾಸ್ತಿ, ಅದೇ ಮಾಡೋದು ಜಾಸ್ತಿ. ಮಸಾಲ ಹಾಕಿದ್ರು. ಹಾಕ್ಬಾರ್ದು. ಏನಕ್ಕೆ ಹಾಕ್ಬಾರ್ದು? ಗರಂ ಮಸಾಲ ಬರೀ ಪಲಾವ್ ಮಾಡ್ತಾರೆ. ಪಲಾವ್ ಮಸಾಲ ನಾನು ಸುಮ್ಮನೆ ಟೇಸ್ಟ್ ಉದುರಿಸ್ತಾ ಇರೋದು. ಟೇಸ್ಟ್ ಗುರುಸ್ತಾರ ಹೇಳ್ಬೇಕದು ಗರಂ ಮಸಾಲ ಟೇಸ್ಟಿಗೆ ಅಂತ. ಗರಂ ಮಸಾಲೆ ಎಲ್ಲ ಆಲ್ರೆಡಿ ಹಾಕಿದ್ದೀವಲ್ಲ. ಇದು ಫುಲ್ ಅನ್ಫಿಲ್ಟರ್ಡ್ ಇದು. ಇದು ತೆಗ್ದ್ಬಿಡು ಬೇಡ. ಇಲ್ಲ ಪರವಾಗಿಲ್ಲ. ಇವಾಗ ನೆಕ್ಸ್ಟ್ ಚಿಕನ್ ಮಸಾಲನು ಹಾಕಿದ್ರು. ಇಲ್ಲ ಹಾಕಿಲ್ಲ. ಹಾಕಿದ್ರು ಏನಿಲ್ಲ, ಸುಮ್ಮನೆ ವೇಸ್ಟ್ ಆಗಿದೆ. ಯಾವ್ದ್ರದ್ದೆಲ್ಲ ಇದಕ್ಕೆ ಹಾಕೋದು. ಚಿಕನ್ ಮಸಾಲನು ಹಾಕಾಯ್ತು. ಆಯ್ತಾ? ಇವಾಗ ಲೆಮನ್ ಇಡ್ತಾ ಇದ್ದಾರೆ. ಅರ್ಧ ನಿಂಬೆಹಣ್ಣು ಸಾಕು. ಅರ್ಧ ನಿಂಬೆಹಣ್ಣು. ನೀನು ಸ್ವಲ್ಪ ತೋರಿಸ್ಬೇಕಲ್ಲ. ಏನಕ್ಕೆ? ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕೋಬೇಕು. ಕಮ್ಮಿನೇ ಇದೆ. ಇದಕ್ಕೆ ಸ್ವಲ್ಪ ಇದಕ್ಕೆ ಮೊಸರು ಹಾಕೋಬೇಕು. ಏನು ಮೊಸರು ಅದು? ನಂದಿನಿ ಮೊಸರು ಅಲ್ಲ, ಹಸುದು ನಂದಿನಿದಲ್ಲ. ಸೊ ಅದು ಮೊಸರು ಹಾಕ್ಕೊಂಡು ನೀಟಾಗಿ ತಿರ್ಸ್ಕೊಬೇಕು. ಇವಾಗ ಇಷ್ಟು ಮೊಸರಲ್ಲಿ ಏನು ಮಾಡೋದು ಅಂದರೆ, ಇಷ್ಟು ಮೊಸರಲ್ಲಿ ಮೊಸರು ಬಜ್ಜಿ ಮಾಡೋದು. ಮೊಸರು ಬಜ್ಜಿ ಎಲ್ಲ ಮಾಡ್ಕೊಳ್ಳೋ ಸ್ಪೆಷನ್ಸ್ ಇಲ್ಲ ಇವಾಗ. ನಾನ್ ಮಾಡ್ತೀನಿ. ಯಾಕೆ ಅಂದರೆ 2:30 ಆಗೋಯ್ತು ಇವಾಗ ಟೈಮು. 1:30ಗೆಲ್ಲ ಊಟ ಮಾಡಬೇಕು. 2:30ಗೆ ಮಾಡಿರೋದ್ರಿಂದ ಮೊಸರು ಬಜ್ಜಿ ಎಲ್ಲ ಮಾಡ್ಕೊಳ್ಳೋ ಟೈಮ್ ಇಲ್ಲ. ಕ್ಯಾನ್ಸಲ್. ಮೊಸರು ಬಜ್ಜಿ ತಿನ್ನೋದು ನಾನು ತಿನ್ನಲ್ಲ. ನಾನು ತಿಂತೀನಿ, ನಾನು ಮಾಡ್ಕೊತೀನಿ. ಈಗ ಹಾಫ್ ಟೀ ಸ್ಪೂನ್ ಚಿಲ್ಲಿ ಪೌಡರ್. ಆಗಿದ್ದ ಪಾತ್ರೆನೇ ತೋರಿಸ್ತೆ, ನಿಮ್ಮ ಮಕ್ಕನೂ ತೋರಿಸ್ತೀನಿ ಸರ್. ನನ್ನ ಮಕ್ಕ ತೋರಿಸ್ತೇನೆ. ಶಾಡೋ ಲಿವರ್ ಐತೆ, ಆಮೇಲೆ ಕಾಡೋ ನಿನ್ನ ಕಚ್ಬಿಡ್ತಾಳೆ ಹಾಕಿ.
ಅದು ಇದಾಗ್ತದೆ ನೀರು ಮಿಕ್ಸಿ ಮಿಕ್ಸ್ ಮಾಡಾಗ ಇವಾಗ 3 ಗ್ಲಾಸ್ ಅಕ್ಕಿ, 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು. ಓಕೆ, ಎಷ್ಟಿರುತ್ತೋ ಅಷ್ಟು ಅದ್ರದ್ದು ಡಬಲ್ ಹಾಕ್ಬೇಕು. ಸೊ ಅದರಲ್ಲಿ ಸ್ವಲ್ಪ ಇರುತ್ತಲ್ಲ ಆ ಜಗ್ಗಲ್ಲಿ, ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ವೇಸ್ಟ್ ಮಾಡಬೇಡಿ. ವೇಸ್ಟ್ ಮಾಡ್ಬಾರ್ದಲ್ಲ, ಸೊ ಅದಕ್ಕೆ ಹಾಕ್ಬೇಕು. ಅದಲ್ಲೂ ಇದೆ ಕ್ಯಾಪಲ್ಲೂ. ಮೆಣಸಿನ್ಕಾಯಿ ಎಲ್ಲ ಹಾಕ್ತಿದಾರಲ್ಲ ಅದರಲ್ಲಿ. ಸೊ ನೀರು ಹಾಕಿ ಇವಾಗ ಅನ್ನ ಹಾಕ್ಬೇಕು. ನೀರು ಕುದ್ಮೇಲೆ ಅನ್ನ ಹಾಕ್ಬೇಕಾ ಅಥವಾ ಅಕ್ಕಿ ಹಾಕ್ಬೇಕಾ ಅಥವಾ ಹಂಗೆ ಇವಾಗ ಅಕ್ಕಿ ಹಾಕ್ಬೇಕಾ? ನೀರು ಕುದ್ಮೇಲೆ ಅನ್ನ ಹಾಕ್ಬೇಕು, ನೀರು ಕುದ್ಮೇಲೆ ಅಕ್ಕಿ ಹಾಕ್ಬೇಕು. ಅಕ್ಕಿ ಹಾಕ್ಬೇಕು. ಸೊ ಅದು ಕುದಿಯೋವರೆಗೂ ಸ್ವಲ್ಪ ಬಂದಿದೆ. ಸೊ ಈಗ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಹಾಕೋದು. ಚೂರು ಕಸ್ತೂರಿ ಮೆಥಿ ಹಾಕ್ಬೇಕು. ಇದಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಪುದೀನ ಉದುರಿಸ್ಕೋಬೇಕು ಅಲ್ಲ ಅಣ್ಣ. ಅದಾದ್ಮೇಲೆ ತಟ್ಟೆಗೆ ಮೊಟ್ಟೆ ಹಾಕೊಂಡು ತಿನ್ನಬೇಕು. ಮೊಟ್ಟೆ ಉಡಿಸ್ತಾ ಇದ್ದಾರೆ ನೀವೆಲ್ಲ ಸೇರಿ. ಯಾಕೆ? ನಾನು ಮೊಟ್ಟೆ ತಿನ್ನಂಗಿಲ್ಲ. ಯಾಕೆ? 3 ಡೇಸ್ ನಾನ್ ವೆಜ್ ತಿನ್ನಂಗಿಲ್ಲ ಅದಕ್ಕೆ. ಹೌದಾ? ಗಾಡ್ಸ್ ಗಿಫ್ಟ್. ಹೇಳೋಣ ಇವಾಗ. ಕೊತ್ತಂಬರಿ ಉದುರಿಸಿ ನೀಟಾಗಿ ಸೈಡಲ್ಲೆಲ್ಲ ಥರ ಉದುರಿಸಿ ಕ್ಲೋಸ್ ಮಾಡಿ ದಮ್ ಇಕ್ಕಕ್ಕೆ ಏನದು? ದಮ್ ಇಕ್ಕಕ್ಕೆ ಪಾತ್ರೆ ನೀರು, ದಮ್ ಕಟ್ಟಕ್ಕೆ ಪಾತ್ರೆ ನೀರು. ಸೊ ಈಗ ತಟ್ಟೆಲಿ ನೆಕ್ಸ್ಟ್ ತಟ್ಟೆಲೆ ಸಿಗೋಣ. ತಟ್ಟೆಲಿ ಹಾಕೊಂಡು ರಿವ್ಯೂ ಕೇಳೋಣ ಆಯ್ತಾ? ಯಾರ್ದು ರಿವ್ಯೂ ಕೇಳೋದು ಯಾರ್ದು? ಅಲ್ಲಿ ಗೊತ್ತಿಲ್ವಾ? ಇಲ್ಲಿ ಗೊತ್ತಿಲ್ಲ, ಇವ್ರದ್ದು ಕೇಳೋಣ ಆಯ್ತಾ? ತೆಗಿಯೋಣ. ಹೆಂಗೆ ಬಂದಿರುತ್ತೆ ಇದೇ ಕಾಪಾಡಬೇಕು. ವಾ, ಚೆನ್ನಾಗಿ ಬಂದಿದೆಲ್ಲ. ಚೆನ್ನಾಗಿದೆ. ಇವಾಗ ಅದನ್ನ ಪಲ್ಲಕ್ಕೆ ಫಸ್ಟ್ ಟೇಸ್ಟ್ ನೋಡ್ಸೋಣ. ಸ್ವಲ್ಪ ನೀರು ಜಾಸ್ತಿ ಆಯಿತು. ಎಲ್ಲ ಕರೆಕ್ಟಾಗಿದೆ, ಚೆನ್ನಾಗಿ ಬಂದಿದೆ. ವಾವ್, ಹೆಂಗಿದೆ? ನೈಸ್. ಚೆನ್ನಾಗಿದೆಯಾ? ಎಸ್. ಅಣ್ಣ ಪಾಸ್ ಆಗೋದು ಸಕ್ಕತ್ತಾಗಿದೆ. ಇಷ್ಟು ನೋಡಿದೆ ಚೆನ್ನಾಗಿದೆ. ಸೂಪರ್ ಆಗಿದೆ ಪರ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಏನು ಅಂತ ಟ್ರೈ ಮಾಡಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಶ್ರಾವ್ಯ ಮಂಜುನಾಥ್ ಆ್ಯಂಡ್ press the bell icon for the further notifications. Yeah, signing off guys.